ಬಿಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲ, ಈಗ ಏನಾಗಿದೆ, ಒಂದು ಅಸೆಂಬ್ಲಿಗೆ ಒಂದು ಟರ್ಮ್ ಅಂತ ಇರುತ್ತೆ. ಅದು ಬಹುಶಃ 6ನೇ ತಾರೀಕು ಅಥವಾ 7ನೇ ತಾರೀಕು ಇವತ್ತಿಗೆ ಅದು ಎಂಡ್ ಆಗುತ್ತೆ. ಟರ್ಮ್ ಎಂಡ್ ಆದಮೇಲೆ ಆಟೋಮ್ಯಾಟಿಕ್ ಆಗಿ ಅವರು ಮುಖ್ಯಮಂತ್ರಿ ಆಗೋಕ್ಕಾಗೋದಿಲ್ಲ. ಸೊ ಅವರು ಈಗ ಏನಾದರೂ ಚುನಾವಣೆಯಲ್ಲಿ ಏನಾದರೂ ತೊಂದರೆ ಆಗಿದೆ, ಅಕ್ರಮ ನಡೆದಿದೆ ಅನ್ನೋದು ಅವರು ಸಾಬೀತುಪಡಿಸ್ಬೇಕಾದ್ರೆ ಅವರು ಕೋರ್ಟ್ ಮೂಲಕನೇ ಮಾಡಬೇಕು. ಅದು ಇದುವರೆಗೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಡೆದುಕೊಂಡು ಬಂದಂಥ ಸಂಪ್ರದಾಯ ಏನು, ಚುನಾವಣೆಯಲ್ಲಿ ಒಂದು ಪಕ್ಷ ಸೋತ ನಂತರ ಅದರ ಮುಖ್ಯಮಂತ್ರಿ ಸ್ವಾಭಾವಿಕವಾಗಿ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಡಬೇಕು. ಈ ರೀತಿ ಮೊಂಡು ಹಠ ಮಾಡೋದು ಇದು ನಮ್ಮ ಸಂವಿಧಾನಕ್ಕೆ ಒಂದು ವಿರುದ್ಧವಾದಂಥ ಒಂದು ನಡೆ ಅಂತ ಹೇಳ್ಬೇಕಾಗುತ್ತೆ. ಚುನಾವಣಾ ಆಯೋಗ ಅಕ್ರಮ ಎಸಗಿದೆ ಅಲ್ಲ, ಅದೇನಾದ್ರು ಇದ್ರೆ ನಂತರ ನೀವು ಕೋರ್ಟಲ್ಲಿ ನೀವು ಅದನ್ನು ಕ್ವಶನ್ ಮಾಡಬೇಕೇ ಹೊರತು ನಿಮ್ಮ ಟರ್ಮ್ ಎಂಡ್ ಆಯ್ತಲ್ಲ. ಈಗ ಒಂದು ಅಸೆಂಬ್ಲಿಗೆ ಒಂದು ಟರ್ಮ್ ಇರುತ್ತೆ ಅಥವಾ ಒಂದು ಪಾರ್ಲಿಮೆಂಟ್ಗೂ ಒಂದು ಟರ್ಮ್ ಇರುತ್ತೆ. ಸೊ ಇವತ್ತಿಗೆ ಮುಗೀತು ಅಂದಮೇಲೆ ಮುಗೀತು. ಸೊ ಅಂದರೆ ಹೊಸ ಈಗ ಅಧಿಕಾರ ಯಾವ ಪಕ್ಷಕ್ಕೆ ಬಹುಮತ ಇದೆ ಆ ಪಕ್ಷ ಇವತ್ತು ಸರ್ಕಾರ ರಚನೆ ಮಾಡುತ್ತೆ. ಇವಾಗಲೇ ನಿಗದಿಯಾಗಿದೆ 9ನೇ ತಾರೀಕು 11 ಗಂಟೆಗೆ BJPಯ ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಲಿದ್ದಾರೆ ವೆಸ್ಟ್ ಬೆಂಗಾಲ್ದಲ್ಲಿ. ಇನ್ನು ಇವತ್ತು ಆ ಕೊಲೆ ವಿಚಾರ ನಿಜವಾಗ್ಲೂ ಅದು ಸುಮಾರು 400ರಿಂದ 450 ಈ ರೀತಿ ಪ್ರಕರಣಗಳು, ಅಂದರೆ ಈ ವೈಲೆನ್ಸ್ ಪ್ರಕರಣಗಳು ದಾಖಲಾಗಿದೆ ಅಂತ ಕೇಳಿದ್ದೇನೆ ಪಶ್ಚಿಮ ಬಂಗಾಳದಲ್ಲಿ. ಅದಕ್ಕೋಸ್ಕರ ಇವತ್ತು ನಮ್ಮ ಕೇಂದ್ರದ ಇದು ಸೆಂಟ್ರಲ್ ರಿಸರ್ವ್ ಪೊಲೀಸ್ನ ಅಟ್ಲೀಸ್ಟ್ ನಾವು ಪಶ್ಚಿಮ ಬಂಗಾಳದಲ್ಲಿ ಈ BJP ಸರ್ಕಾರ ಬಂದ ನಂತರ ಕೂಡ 6 ತಿಂಗಳು ಅಲ್ಲೇ ಸ್ಟೇಷನ್ ಮಾಡ್ತಿದ್ದಾರೆ. ಯಾಕೆಂದರೆ ಅದೇನಾಗಿದೆ, 15 ವರ್ಷದಿಂದ ಇದುವರೆಗೆ TMC ಆಡಳಿತ ಇತ್ತಲ್ಲ, ಅವ್ರಿಗೆ ಇನ್ನೂ ಚುನಾವಣೆ ಸೋತ ಮೇಲೂ ಅವ್ರಿಗೆ ಅನಿಸಿಲ್ಲ ನಾವು ಸೋತಿದ್ದೀವಿ ಅಂತ. ಸೊ ಇದು ಸಂವಿಧಾನ ವಿರೋಧಿ ಧೋರಣೆ ಅಂತಲೇ ಹೇಳ್ಬೇಕಾಗುತ್ತೆ. ಹೌದು. ಸೊ ಅದರಿಂದ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗಬೇಕಾಗಿದೆ. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಇರಲಿಲ್ಲ, ಅಲ್ಲಿ ಯಾವುದೇ ಆಡಳಿತ ಇಲ್ಲ, ಗವರ್ನೆನ್ಸ್ ಇಲ್ಲ. ಹೀಗಾಗಿ ಕೇವಲ ಇದು ದರೋಡೆಗಳು ಮತ್ತು ಎಲ್ಲ ಬೇರೆ ಥರ ಲೂಟಿಂಗು, ಆರ್ಸನ್ನು ಈ ಥರ ಎಲ್ಲ ಆಗ್ತಾ ಇದೆ. ಡೆಫಿನೆಟಾಗಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ. ಅದೇ ಆರ್ಟ್ ಆಫ್ ಲಿವಿಂಗಿಗೆ ಬರ್ತಾ ಇದ್ದಾರೆ. ಅದಕ್ಕೆ ಮೊದಲು HAನಲ್ಲಿ ನಮ್ಮ ಹಳೆ ಏರ್ಪೋರ್ಟ್ ಏನಿದೆ ಅಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಂತರ ಇಲ್ಲಿ ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಅವರ 70ನೇ ಜನ್ಮದಿನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹೌದು, ಅದೇ HAL ವಿಮಾನ ನಿಲ್ದಾಣದಲ್ಲಿ ಆಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.